ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಬಂದಿದ್ದೀವಿ ಮಡಿಕೇರಿಲಿ ಇರುವಂತಹ ಬ್ರಿಡ್ಜ್ ಆಫ್ ಕೂರ್ಗ್ಗೆ. ಇದು ಸ್ವಲ್ಪ ದೂರ ಹೋಗಿದ್ವಿ ಆ್ಯಕ್ಚುಲಿ, ಮತ್ತೆ ಕಾರಲ್ಲಿ ಯೂಟರ್ನ್ ಮಾಡ್ಕೊಂಡು ಬಂದ್ವಿ. ಓಕೆ, ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಬ್ರಿಡ್ಜ್ ಆಫ್ ಕೂರ್ಗ್ ಗ್ಲಾಸ್ ಬ್ರಿಡ್ಜ್ ಅಂತ ಒಂದು ಬೋರ್ಡ್ ಹಾಕಿದ್ರು. ಆ್ಯಕ್ಚುಲಿ ವಯನಾಡಲ್ಲಿರುವ ಒಂದು ಗ್ಲಾಸ್ ಬ್ರಿಡ್ಜ್ನ ವಿಸಿಟ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ವೈಸ್ ತುಂಬಾ ಚೆನ್ನಾಗಿತ್ತು. ಆವಾಗ ಇಲ್ಲಿ 35 ಮೀಟರ್ ಲೆಂತ್ ಇರುವಂತಹ ಒಂದು ಗ್ಲಾಸ್ ಬ್ರಿಡ್ಜ್ ಇದೆ. ಆ್ಯಂಡ್ ಟಿಕೆಟ್ ಕೌಂಟರಲ್ಲಿ ನನ್ನ ಹಸ್ಬೆಂಡ್ ಟಿಕೆಟ್ನ ತೊಗೋತಾ ಇದ್ದಾರೆ. ಪರ್ ಹೆಡ್ 200 ರುಪೀಸ್ ಚಾರ್ಜ್ ಆಗುತ್ತೆ. ನಾವು ಟೋಟಲಾಗಿ 6 ಜನ ಇದ್ವಿ, ಸೊ 1200 ರುಪೀಸ್ ಚಾರ್ಜ್ ಆಯಿತು ನಮಗೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ಗ್ಲಾಸ್ ಬ್ರಿಡ್ಜ್ ಮೇಂಟೆನೆನ್ಸಲ್ಲಿದೆ ಅಂತ ಹೇಳಿದ್ರು, ಹಾಗಾಗಿ ಲಾಕ್ ಮಾಡಿದ್ದಾರೆ. ಆ್ಯಂಡ್ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡೆಯುವಂಥ ಅವಕಾಶ ಇಲ್ಲ, ಸೊ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದು ಬಿಟ್ಟರೆ ಪ್ಲ್ಯಾಂಟೇಷನ್ ವಿಸಿಟ್ ಇದೆ, ಅಂದರೆ ಪ್ಲ್ಯಾಂಟೇಷನ್ ವಾಕ್ ಇದೆ ಅಂತ ಹೇಳಿದರು. ಕಾಫಿ ಪ್ಲ್ಯಾಂಟೇಷನ್ ವಾಕ್ ಇದೆ ಅಂತ. ಹಾಗೆ ಅಲ್ಲಲ್ಲೇ ಫೋಟೋ ಬೂತ್ ಕೂಡ ಇದೆ, ಅಲ್ಲಿ ನೀವು ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಬೋದು, ಒಂದು ವಾಕ್ ಮಾಡಿಕೊಂಡು ಬರ್ಬೋದು ಅಂತ ಹೇಳಿದರು. ಇನ್ನೇನು ಬಂದಿದ್ದಾಯ್ತಲ್ಲ ಅಂತ ಹೇಳಿಬಿಟ್ಟು ಒಳಗಡೆ ಬಂದಿದ್ದೀವಿ ಇವಾಗ. ಹಾಗೆ ಇಲ್ಲಿ ಪೆಪ್ಪರ್ ಮರ ಇದೆ. ಆ್ಯಂಡ್ ಎಲ್ಲೂ ಓಡಾಡಬೇಕಾದ್ರೂ ಅಷ್ಟೇ ಕಾಫಿ ಸ್ಮೆಲ್ಲೇ ಬರ್ತಾ ಇದೆ. ಅಂದರೆ ಕಂಪ್ಲೀಟಾಗಿ ಕಾಫಿ ಪ್ಲ್ಯಾಂಟೇಷನ್ ವಾಕ್ ಇರೋದ್ರಿಂದ ತುಂಬಾ ಕಾಫಿ ಪ್ಲ್ಯಾಂಟ್ಸ್ ಇದೆ, ಹಾಗೆ ಕಾಫಿ ಸ್ಮೆಲ್ ಬರ್ತಾ ಇದೆ. ಆ್ಯಂಡ್ ಆ ಒಂದು ಕೆಫೀನ್ ಸ್ಮೆಲ್ ತುಂಬಾ ಹಿಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಫೋಟೋ ಬೂತ್ಗೆ ಅಂತ ಒಂದು ವಾಟರ್ಫಾಲ್, ಒಂದು ಪ್ರೈವೇಟ್ ವಾಟರ್ಫಾಲ್ ಥರ ಏನೋ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗಬೇಕು. ಸೊ ಬ್ಯೂಟಿಫುಲ್ ಆಗಿದೆ, ಸೀನ್ರಿ ಎಲ್ಲ ಚೆನ್ನಾಗೇ ಇದೆ. ಇಲ್ಲಿ ನೋಡಿ ವ್ಯೂ ಎಲ್ಲ ಚೆನ್ನಾಗಿದೆ, ಬಟ್ ಸ್ವಲ್ಪ ನಡಿಬೇಕು. ಆ್ಯಂಡ್ ಈ ಒಂದು ಕಾಮ್ನೆಸ್ನ ಎಂಜಾಯ್ ಮಾಡಬೇಕು. ಆ್ಯಕ್ಚುಲಿ ಸ್ಟೆಪ್ಸ್ ಎಲ್ಲ ಹತ್ತೋ ಅಷ್ಟೊತ್ತಿಗೆ ತುಂಬಾ ಸುಸ್ತಾಗಿಬಿಟ್ಟಿದ್ವಿ, ಆದ್ರೂ ಅಲ್ಲಲ್ಲೇ ಸ್ವಲ್ಪ ಫೋಟೋಸ್ನ ಕ್ಲಿಕ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ಒಂದು ಪಿಟ್ ಸ್ಟಾಪ್ ಇದೆ ರೈಟ್ ಸೈಡಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತ. ಹಾಗೆ ಮುಂದೆ ಒಂದು ಕೇವ್ಸ್ ಥರ ಏನೋ ಮಾಡಿದ್ದಾರೆ, ಇಲ್ಲಿ ಕೂತ್ಕೋಬೋದು. ಆ್ಯಂಡ್ ಸೀನ್ರಿ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಗ್ಲಾಸ್ ಬಿಡದೆ ಒಂದು ಬೇಜಾರು, ಅಲ್ಲಿ ವಾಕ್ ಮಾಡಿದರೆ ಎಷ್ಟು ಚೆನ್ನಾಗಿರೋದು ಅಂತ ಅನ್ನಿಸ್ತು. ಈ ಒಂದು ಕೇವ್ ಒಳಗಡೆ ಹೋಗಬೇಕು, ಆ ಥರ ಒಂದು ರೆಡಿ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ವ್ಯೂ ಈಸ್ ಜಸ್ಟ್ ಸ್ಪೆಕ್ಟ್ಯಾಕ್ಯುಲರ್. ಆ್ಯಂಡ್ ಇವಾಗ ಈ ಒಂದು ಗುಹೆ ಒಳಗಡೆ ಹೋಗುವ ಸಮಯ ಬಂದಿದೆ. ತುಂಬ ಕ್ಯೂರಿಯಾಸಿಟಿ ಇದೆ, ಎಷ್ಟು ಉದ್ದಕ್ಕೆ ನಡಿಬೇಕೋ ಏನೋ ಅಂತ ಹೇಳಿಬಿಟ್ಟು ನೋಡೋಣ ಹೇಗಿದೆ ಅಂತ. ಆ್ಯಂಡ್ ಇಲ್ಲಿ ಒಂದು ಮಶ್ರೂಮ್ದೊಂದು ಇದನ್ನು ಮಾಡಿಟ್ಟಿದ್ದಾರೆ, ಮಶ್ರೂಮ್ ಥರ. ಹಾಗೆ ಒಂದು ಜೇನು ಕಟ್ಟಿರೋ ಥರ ಮಾಡಿದ್ದಾರೆ. ಆ್ಯಂಡ್ ಪಿಲ್ಲರಾಗಿ ಒಂದು ಮರನೇ ಬಳಸ್ಕೊಂಡಿದ್ದಾರೆ. ಹಾಗೆ ನಾನೇ ಮುಂದೆ ಬರ್ತಾ ಇದ್ದೀನಿ. ಸೊ ಎಷ್ಟು ದೂರ ಹೋಗ್ತಿರೋ ಗೊತ್ತಿಲ್ಲ. ಹಾಗೆ ಅಲ್ಲಿ ನನಗೆ ದೂರದಲ್ಲಿ ಯಾರೋ ನಿಂತಿದ್ದಾರೆ ಅಂತ ಫೀಲ್ ಆಗ್ತಾ ಇದೆ, ಹಾಗಾಗಿ ನಾನಂತೂ ಮುಂದೆ ಹೋಗೋಕ್ಕೆ ರೆಡಿ ಇಲ್ಲ ಅಂತ ಹೇಳಿಬಿಟ್ಟೆ. ಆ್ಯಂಡ್ ನನ್ನ ಹಸ್ಬೆಂಡ್ ಬಂದರು. ಆ್ಯಕ್ಚುಲಿ ಅದು ಒಂದು ಮರನೇ ಆಗಿತ್ತು, ಅಂದರೆ ಪಿಲ್ಲರನ್ನೇ ಕೊಟ್ಟಿದ್ರು, ಮರನೇ ಆಗಿತ್ತು. ನಾನಂತೂ ಹೆದರ್ಕೊಂಡ್ಬಿಟ್ಟೆ. ಆ್ಯಂಡ್ ಫೈನಲಿ ಈ ಒಂದು ಗುಹೆಯಿಂದ ಈಚೆ ಬಂದಿದ್ದೀವಿ. ಆ್ಯಂಡ್ ಫೈನಲಿ ವಿ ಆರ್ ಔಟ್ ಆಫ್ ದ ಕೇವ್. ನೀವೇನಾದರೂ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು, ಒಂಥರ ಯುನೀಕಾಗಿತ್ತು. ಯಾಕಂದರೆ ನಾನು ಯಾವತ್ತೂ ಈ ಥರ ಒಂದು ಗುಹೆ ಒಳಗಡೆ ಎಲ್ಲ ಹೋಗಿದ್ದೇ ಇಲ್ಲ, ತುಂಬಾ ಕಮ್ಮಿ. ಸೊ ಈ ಒಂದು ಎಕ್ಸ್ಪೀರಿಯೆನ್ಸ್ ಇಷ್ಟ ಆಯಿತು. ಹಾಗೆ ಇಲ್ಲೂ ಅಷ್ಟೇ ಫೋಟೋಸ್ನ ಕ್ಲಿಕ್ ಮಾಡೋದಕ್ಕೆ ಒಂದಿಷ್ಟು ಫೋಟೋ ಬೂತ್ಗಳನ್ನ ಮಾಡಿದ್ದಾರೆ. ಆ್ಯಂಡ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿನ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 7ಗೆ ಓಪನ್ ಆದರೆ ಸಂಜೆ 7ಗೆ ಕ್ಲೋಸ್ ಆಗಿಬಿಡುತ್ತಂತೆ. ಹಾಗೆ ಇದು ಸೌತ್ ಇಂಡಿಯಾಸ್ ಲಾರ್ಜೆಸ್ಟ್ ಗ್ಲಾಸ್ ಬ್ರಿಡ್ಜ್ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದರು. ಆ್ಯಕ್ಚುಲಿ ತುಂಬ ಹೊತ್ತಿಂದ ನಡ್ಕೊಂಬರ್ತಾ ಇದ್ದೀವಿ, ಇನ್ನೂ ಮುಗಿತಾನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಕಾಫಿ ಪ್ಲ್ಯಾಂಟೇಷನ್ ವಾಕ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ 200 ರುಪೀಸ್ ಒಬ್ಬರಿಗೆ ಅವರು ಚಾರ್ಜ್ ಮಾಡಿರೋವಂಥದ್ದು. ಆ್ಯಂಡ್ ನಮ್ಮ ಥರನೇ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಬಂದಿದ್ರು ಜನ. ಫೋಟೋಸ್ನ ಕ್ಲಿಕ್ ಮಾಡಬೇಕು, ವೀಡಿಯೋಸ್ನ ತೊಗೋಬೇಕು ಗ್ಲಾಸ್ ಬ್ರಿಡ್ಜ್ ಮೇಲೆ, ಹಾಗೆ ಗ್ಲಾಸ್ ಬ್ರಿಡ್ಜ್ ಮೇಲೆ ವಾಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದವರೆಲ್ಲರೂ ಸ್ವಲ್ಪ ಡಿಸಪಾಯಿಂಟ್ಮೆಂಟಲ್ಲೇ ಇದ್ದರು. ಯಾಕೆ ಅಂತ ಹೇಳಿದ್ರೆ ಗ್ಲಾಸ್ ಬ್ರಿಡ್ಜ್ ಮೇಲೆ ವಾಕ್ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು, ಅಂದರೆ ಮೇಂಟೆನೆನ್ಸಲ್ಲಿದೆ ಅಂತ ಹೇಳಿದರು.
ಆ್ಯಂಡ್ ಫೈನಲಿ ದೂರದಿಂದನೇ ಗ್ಲಾಸ್ ಬ್ರಿಡ್ಜ್ ಕಾಣಿಸ್ತಾ ಇದೆ ನೋಡಿ, ಇಷ್ಟು ದೂರದಿಂದ. ಇಷ್ಟೇ ನಮ್ಮ ಅದೃಷ್ಟ ಅಂತ ಅಂದ್ಕೊಬೇಕು. ಮೇಂಟೆನೆನ್ಸಲ್ಲಿದೆ ಅಂತ ಹೇಳ್ಬಿಟ್ಟು ಬಿಡ್ತಾ ಇಲ್ಲ ಅವರು. ವಯನಾಡ್ಗೆ ಹೋದವಾಗ ಗ್ಲಾಸ್ ಬ್ರಿಡ್ಜ್ ಎಕ್ಸ್ಪೀರಿಯೆನ್ಸು ಅಂತೂ ತುಂಬಾ ಚೆನ್ನಾಗಿತ್ತು. ಅದ್ರ ಮೇಲೆ ವಾಕ್ ಮಾಡಿದ ಎಕ್ಸ್ಪೀರಿಯೆನ್ಸು, ಹಾಗೆ ಹಿಂದೆ ವ್ಯೂ ಕೂಡ ಚೆನ್ನಾಗಿತ್ತು. ಅದರ ಒಂದು ರಿವ್ಯೂನ ನನ್ನ ನಮ್ಮಿ ವ್ಲಾಗ್ಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ, ನೀವು ಚೆಕ್ಔಟ್ ಮಾಡಿ. ಆ್ಯಂಡ್ ಅಲ್ಲಿ ಸ್ಲಿಪ್ಪರ್ಸ್ ಹಾಕ್ಕೊಂಡು ಹೋಗೋದಕ್ಕೆ ಬಿಟ್ಟಿರಲಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದರು ವಯನಾಡಲ್ಲಿ. ಸೊ ಫೈನಲಿ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.